ಕನ್ನಡಿಗರೇ, ಪ್ರಜಾಕೀಯ ಸರಿ ಇಲ್ಲ. ಪ್ರಜಾಕೀಯದಲ್ಲಿ ಉಪೇಂದ್ರ ಅವರ ಮಾತು ನಂಬೇಡಿ. ಉಪೇಂದ್ರ ಅವರು ಸರಿ ಇಲ್ಲ ಅಂತ ಹೇಳೋರು ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಅವರು ಗೆದ್ದು ಸಿಎಂ ಆಗ್ತಾ ಇದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ಬದಲಾವಣೆ ಆಗ್ತಾ ಇದೆ. ಆ ತರ ಒಂದು ಬದಲಾವಣೆ ನಮ್ಮ ಕರ್ನಾಟಕದಲ್ಲಿ ಬೇಕು ಅಂತ ಹೇಳೋರು ಇವತ್ತು ಕರ್ನಾಟಕ ಬದಲಾವಣೆಯಲ್ಲಿ ಪ್ರಜಾಕೀಯ ಬೇಕು, ಪ್ರಜಾಕೀಯ ಬರಬೇಕು ಅಂತ ಕೇಳ್ತಿರೋರು ಒಂದು ಮಾತು ಹೇಳ್ತಾ ಇದ್ದಾರೆ. ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನ ಕಟ್ಟಿ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಿಲ್ಲ, ಅದನ್ನ ಜನರಿಗೆ ತಲುಪಿಸ್ತಿಲ್ಲ. ಉಪೇಂದ್ರ ಅವರೇ ನೀವು ಸರಿ ಇಲ್ಲ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಪ್ರಶ್ನೆ ಮಾಡಿ ಅಂತಾನೆ ಇವತ್ತು ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನ ಕಟ್ಟಿದ್ದಾರೆ. ಪ್ರಜಾಕೀಯ ಪಕ್ಷ ಕಟ್ಟಿರೋದ್ರಿಂದನೇ ನೀವು ಇವತ್ತು ಉಪೇಂದ್ರ ಅವರನ್ನ ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೀರಾ. ಆದ್ರೆ ಆ ಪ್ರಶ್ನೆ ಬರೀ ಪಕ್ಷದ ಬಗ್ಗೆ ಅಲ್ಲ, ನಿಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆ ಮಾಡಿ ಎಂದು ಉಪೇಂದ್ರ ಅವರು ಹೇಳ್ತಾರೆ. ಕೆಲವರಂತೂ ಉಪೇಂದ್ರ ಅವರೇ ನೀವು ಪಕ್ಷದಲ್ಲಿ ನಿಂತು ನೀವು ಗೆದ್ದು ತೋರಿಸಿ, ಆಮೇಲೆ ನಿಮ್ಮ ಪಕ್ಷದ ದಿಕ್ಕೆ ಬದಲಾಗುತ್ತೆ ಅಂತಿದ್ದಾರೆ. ಯಾರು ಏನೇ ಹೇಳಿದ್ರು ಎಷ್ಟೇ ಹೇಳಿದ್ರು ಉಪೇಂದ್ರ ಅವರು ಮಾತ್ರ ಎಲೆಕ್ಷನ್ಗೆ ನಿಲ್ತಿಲ್ಲ, ಪ್ರಜಾಕೀಯದ ಬಗ್ಗೆ ಪ್ರಚಾರ ಮಾಡ್ತಿಲ್ಲ. ಯಾಕೆ ಗೊತ್ತಾ? ಯಾಕೆಂದ್ರೆ ಪ್ರಜಾಕೀಯದ ಮಾಲೀಕರು ಉಪೇಂದ್ರ ಅವರಲ್ಲ, ಪ್ರಜಾಕೀಯದ ಮಾಲೀಕರು ನಾವುಗಳು. ಇಲ್ಲಿ ಪಕ್ಷ ಕಟ್ಟಿದ್ದು ಉಪೇಂದ್ರ ಅವರೇ, ಆದ್ರೆ ಅದನ್ನ ನಡೆಸುವ ತಾಕತ್ತಿರುವುದು ಪ್ರಜೆಗಳಿಗೆ, ಅಂದ್ರೆ ನಮಗಳಿಗೆ. ಅದಕ್ಕೆ ಉಪೇಂದ್ರ ಅವರು ಸಾರಿ ಸಾರಿ ಹೇಳ್ತಿದ್ದಾರೆ, ಪ್ರಜಾಕೀಯ ನನ್ನದಲ್ಲ ನಿಮ್ಮಗಳದು ಅಂತ. ಅವರ ಬದಲಾವಣೆ ಯೋಚನೆ ಇರೋದು ರಾಜಕೀಯ ನಾಯಕನನ್ನು ರಾಜ ಮಾಡುವುದಲ್ಲ, ರಾಜಕೀಯ ನಾಯಕನನ್ನು ಕೆಲಸಗಾರ ಅನ್ನುವುದನ್ನ ನೆನಪು ಮಾಡೋದು. ಕೊನೆಗೆ ಪ್ರಜೆಗಳ ಸೇವೆ ಮಾಡೋರು ನಮಗೆ ಬೇಕೇ ವಿನಃ ಪ್ರಜೆಗಳ ರಕ್ತ ಇರೋರು ಬೇಡ ಅಂತಿದ್ದಾರೆ ಉಪೇಂದ್ರ ಅವರು. ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಯಾರಾದ್ರೂ ನಿಮ್ಗೆ 500 ರೂಪಾಯಿ ಕೊಟ್ರೆ ಸಾಕು, ಯಾರಾದ್ರೂ ಒಂದು ಕ್ವಾರ್ಟರ್ ಕೊಟ್ರೆ ಸಾಕು, ಒಂದು ಸೀರೆ, ಒಂದು ಗಿಫ್ಟ್ ಬಾಕ್ಸ್ ಕೊಟ್ರೆ ಸಾಕು, ನಾವು ನಮ್ಮ ಓಟನ್ನ 5 ವರ್ಷದ ಭವಿಷ್ಯವನ್ನೇ ಮಾರ್ಬಿಡ್ತೀವಿ. ಆಮೇಲೆ ಮತ್ತೆ ರಸ್ತೆ ಇಲ್ಲ, ಉದ್ಯೋಗ ಇಲ್ಲ, ಭ್ರಷ್ಟಾಚಾರ ಜಾಸ್ತಿ ಆಯ್ತು, ಕರೆಂಟ್ ಬಿಲ್ ಜಾಸ್ತಿ ಆಯ್ತು ಅಂತ ಬೈಕೊಳ್ತೀವಿ. ಒಮ್ಮೆ ಯೋಚನೆ ಮಾಡಿದ್ದೀರಾ ನೀವು? ಒಬ್ಬ ರಾಜಕಾರಣಿ ಚುನಾವಣೆಗೆ ಕೋಟಿ ಕೋಟಿ ಹಣ ಆಗ್ತಾನೆ ಅಂತಂದ್ರೆ ಅವನು ಗೆದ್ದ ಮೇಲೆ ಎಷ್ಟು ಕೊಳ್ಳೆ ಹೊಡಿತಿದ್ದಾನೆ ಅಂತ. ಇವತ್ತು ಸರ್ಕಾರ ದುಡ್ಡು ಕೊಳ್ಳೆ ಹೊಡಿತಿದೆ ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಆದ್ರೂ ಸಹ ನನಗೇನ್ ಸಿಗುತ್ತೆ, ಆದ್ರಿಂದ ನನಗೆ ಆಗ್ಬೇಕು ಆ ಉಸ್ತುವಾರಿ ಇಲ್ಲ ಅಂತ ನಾವು ಸುಮ್ಮನೆ ಇದ್ಬಿಡ್ತೀವಿ. ಇದೇ ನಮ್ಮ ದೇಶದ ದೊಡ್ಡ ಸಮಸ್ಯೆ ಆಗಿದೆ ನೋಡಿ. ಉಪೇಂದ್ರ ಅವರು ಹೇಳ್ತಾ ಇದ್ದಾರೆ, ನಮಗೆ ಇಂತಹ ರಾಜಕೀಯ ದೊರೆ ಬೇಡ, ನಮಗೆ ಕೆಲಸಗಾರ ಬೇಕು ಅಂತ ಹೇಳ್ತಿದ್ದಾರೆ. ಇದನ್ನೇ ಪ್ರಜಾಕೀಯ ತಿಳಿಸುತ್ತೆ. ಇದನ್ನ ಉಪೇಂದ್ರ ಅವರು ಮಾಡಲ್ಲ ಸ್ವಾಮಿ, ಇದನ್ನ ನಾವುಗಳು ಪ್ರಜೆಗಳು ಪ್ರಜಾಕೀಯದಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೂ ಸಹ ನಮ್ಮ ಪ್ರಜೆಗಳು ಏನ್ ಯೋಚನೆ ಮಾಡ್ತವೆ ಅಂತಂದ್ರೆ, ಸರ್ಕಾರ ಎಷ್ಟೇ ಕೊಳ್ಳೆ ಹೊಡಿಲಿ, ಎಷ್ಟೇ ದರೋಡೆ ಮಾಡಲಿ, ಅದನ್ನ ನಾವು ಮಾತ್ರ ಪ್ರಶ್ನೆ ಮಾಡಂಗಿಲ್ಲ. ಆದ್ರೆ ಉಪೇಂದ್ರ ಅವರು ಮಾತಾಡ್ಲಿ ಇದ್ರ ಬಗ್ಗೆ, ಉಪೇಂದ್ರ ಅವರು ಪ್ರಶ್ನೆ ಮಾಡ್ಲಿ, ಸರ್ಕಾರ ವಿರುದ್ಧ ತಿರುಗಿ ಬೀಳಲಿ, ನಿಮ್ ಹಿಂದೆ ನಾವಿರ್ತೀವಿ ಅಂತಾರೆ. ಸೊ ಅದಕ್ಕೆ ಉಪೇಂದ್ರ ಅವರು ಹೇಳೋದೇನ್ ಗೊತ್ತಾ, ಒಳ್ಳೆಯ ನಾಯಕನನ್ನ ಹುಡುಕಬೇಡಿ, ಒಳ್ಳೆಯ ಕೆಲಸಗಾರನನ್ನ ಹುಡುಕಿ ಅಂತ. ಯಾಕೆಂದ್ರೆ ನೀವು ಯಾವಾಗ ಒಳ್ಳೆ ನಾಯಕ ಬೇಕು ಅಂತ ಆರಿಸ್ತೀರಾ, ಆಗ ಕೆಟ್ಟ ರಾಜಕಾರಣಿಗಳ ಜೊತೆ ನಿಮ್ಮ ಧೈರ್ಯವನ್ನು ಕಳೆದುಕೊಂಡು ನಿಮ್ಮ ಬಾಯಿಗೆ ಬೀಗ ಹಾಕಿ ಮೌನವಾಗಿದ್ದು ಬಿಡ್ತೀರಾ. ಇದೇ ಇವತ್ತು ದೇಶಕ್ಕೆ ಹೆಚ್ಚು ಅಪಾಯವಾಗಿದೆ. ಇವತ್ತು ಹಲವಾರು ಜನ ಹೇಳ್ತಾರೆ, ಉಪೇಂದ್ರ UPP ಪಕ್ಷ ಕಟ್ಟಿ ಏನ್ ಮಾಡ್ತಿದ್ದಾರೆ, ಗೆದ್ದು ತೋರಿಸ್ಲಿ ಉಪೇಂದ್ರ ಅವರು ಅಂತ. ಸಿನಿಮಾದಲ್ಲಿ ಮಾತನಾಡೋದು ಸುಲಭ, ಆದ್ರೆ ರಿಯಲ್ ಆಗಿ ಆಗೋದು ಕಷ್ಟ ಅಂತ. ಆದ್ರೆ ಯಾರು ಕೂಡ ಉಪೇಂದ್ರ ಅವರು ಹೇಳಿರುವ ವಿಷಯವನ್ನ ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರುವ ಸಂಖ್ಯೆ ತುಂಬಾ ಕಡಿಮೆ ಅಂತ ಹೇಳ್ತೀನಿ ನಾನು. ಉಪೇಂದ್ರ ಅವರು ಸಿಎಂ ಆಗೋಕೆ ಪಕ್ಷ ಕಟ್ಟಿಲ್ಲ ಸ್ವಾಮಿ, ಜನರಿಗೆ ಅಧಿಕಾರ ಅಂದ್ರೆ ಏನು ಅನ್ನೋದನ್ನ ನೆನಪಿಸಲು ಪಕ್ಷ ಕಟ್ಟಿದ್ದಾರೆ. ಮತ್ತು ನಾವ್ ಏನ್ ಮಾಡ್ತಿದೀವಿ ಅಂದ್ರೆ, MLA ಬಂದ್ರೆ ಸಾಕು ಕೈ ಜೋಡಿಸ್ತೀವಿ, MP ಬಂದ್ರೆ ಸಾಕು ಫೋಟೋ ತೆಗೆಸ್ಕೊಳ್ತೀವಿ, ಮಿನಿಸ್ಟರ್ ಬಂದ್ರೆ ಭಯ ಪಡ್ತೀವಿ. ಆದ್ರೆ ಇಲ್ಲೊಂದು ಸತ್ಯ ಏನ್ ಗೊತ್ತಾ, ಅವರು ನಮ್ಮ ಕೆಲಸಗಾರರು ಅನ್ನೋದು ನಮ್ಗೆ ಗೊತ್ತಿದೆ. ಅವರ ಸಂಬಳ ನಮ್ಮ ಟ್ಯಾಕ್ಸ್ ದುಡ್ಡು ಅನ್ನೋದು ಗೊತ್ತಿದೆ. ಅವರು ಓಡಾಡುವ ಕಾರ್ ಸಹ ನಮ್ಮ ದುಡ್ಡು ಅನ್ನೋದು ಗೊತ್ತಿದೆ. ಅವರು ಕುಳಿತುಕೊಳ್ಳುವ ಕುರ್ಚಿ ಸಹ ನಮ್ದೇ ದುಡ್ಡಲ್ಲಿ ಸ್ವಾಮಿ ಅನ್ನೋದು ಗೊತ್ತಿದೆ. ಆದ್ರೆ ಇದೆಲ್ಲವೂ ಗೊತ್ತಿದ್ರು ಸಹ ನಾವುಗಳೇನ್ ಮಾಡ್ತಿದ್ವಿ, ಪ್ರಶ್ನೆ ಕೇಳೋ ಹಕ್ಕನ್ನ ಮಾತ್ರ ಮರೆತು ಬಿಟ್ಟಿದ್ದೀವಿ. ಇದೇ ಕಾರಣಕ್ಕೆ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷವನ್ನ ಕಟ್ಟಿದ್ದಾರೆ. ಇಲ್ಲಿ ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅವರಲ್ಲ, ಪ್ರಜಾಕೀಯ ಅಂದ್ರೆ ಹೊಸ ಪಕ್ಷ ಅಲ್ಲ, ಹೊಸ ಯೋಚನೆ. ಒಬ್ಬ ನಾಯಕ ಬಂದ್ರೆ ದೇಶ ಬದಲಾಗುತ್ತೆ ಅನ್ನೋ ಯುಗ ಹೋಗ್ಬೇಕು, ಪ್ರಜೆಗಳು ಎದ್ರೆ ದೇಶ ಬದಲಾಗುತ್ತೆ ಅನ್ನೋ ಯುಗ ಬರಬೇಕು ಅನ್ನೋದೇ ಪ್ರಜಾಕೀಯ. ಒಂದು ಏರಿಯಾದಲ್ಲಿ, ಒಂದು ಹಳ್ಳಿಯಲ್ಲಿ ಕಸ ತುಂಬಿಲ್ಲ, ಕಸ ತುಂಬಿ ತುಳುಕ್ತಿದೆ ಅಂದ್ರೆ ಮೊದಲು ಜನರು ಪ್ರಶ್ನೆ ಕೇಳಬೇಕು. ಒಂದು ಸರ್ಕಾರಿ ಶಾಲೆ ಹಾಳಾದ್ರೆ ಅಲ್ಲಿ ಓದೋ ಮಕ್ಕಳು ಅಪ್ಪ ಅಮ್ಮ ಮಾತಾಡಬೇಕು. ಒಂದು ಆಸ್ಪತ್ರೆಯಲ್ಲಿ ಡಾಕ್ಟರ್ ಇಲ್ಲ ಅಂತಂದ್ರೆ ಜನರು ಒಟ್ಟಾಗಿ ನಿಲ್ಬೇಕು. ಇದು ಪ್ರಜಾಕೀಯ. ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅವರಲ್ಲ, ಪ್ರಜಾಕೀಯ ಅಂದ್ರೆ ನಾವುಗಳು. ಪ್ರಜಾಕೀಯ ಅಂದ್ರೆ ಉಪೇಂದ್ರ ಏನ್ ಮಾಡಿದ್ರು ಅನ್ನೋದಲ್ಲ, ಪ್ರಜಾಕೀಯ ಅಂದ್ರೆ ನಾವೇನ್ ಮಾಡ್ತಿದೀವಿ ಅನ್ನೋದು. ಈ ಪ್ರಜಾಕೀಯದಲ್ಲಿ ಕೇವಲ ಹೋಟ್ ಹಾಕಿ ಮನೆಗೆ ಹೋಗೋದಲ್ಲ ಸ್ವಾಮಿ, ಗೆಲ್ಲಿಸಿದ ಮೇಲೆ ಕೂಡ ಕಣ್ಣಿಟ್ಟಿರೋದು. ಸರ್ ರಸ್ತೆ ಯಾವಾಗ ಮಾಡ್ತೀರಾ, ಸರ್ ನೀರ್ ಹಾಕಿಲ್ಲ, ಸರ್ ನಮ್ಮ ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಕೇಳೋ ಧೈರ್ಯ ಈ ಪ್ರಜಾಕೀಯದಿಂದ ನಮಗೆ ಸಿಗುತ್ತೆ. ಇದನ್ನ ನೀವು ಇಷ್ಟು ಧೈರ್ಯವಾಗಿ ನೀವು ಯಾವಾಗ ಪ್ರಶ್ನೆ ಮಾಡ್ತೀರಾ ನೋಡಿ, ಆವಾಗ ಪ್ರಜಾಕೀಯ ಅಸ್ತಿತ್ವಕ್ಕೆ ಬರುತ್ತೆ. ಯಾಕೆಂದ್ರೆ ಇದಕ್ಕೆಲ್ಲ ಉತ್ತರ ಕೊಡಕ್ಕೆ ಆಗೋದು ಈಗಿನ ಸರ್ಕಾರ ಪಕ್ಷಗಳಿಗೆ ಖಂಡಿತವಾಗ್ಲೂ ಆಗೋದಿಲ್ಲ. ಒನ್ ಅಂಡ್ ಓನ್ಲಿ ಪ್ರಜಾಕೀಯ ಪಕ್ಷ ಬಂದ್ರೆ ಮಾತ್ರ ಇದಕ್ಕೆಲ್ಲ ಉತ್ತರ ಕೊಡಕ್ಕೆ ಸಾಧ್ಯ. ಇವತ್ತು ಹಲವಾರು ಜನ ಹೇಳ್ತಾರೆ, ಈ ದೇಶ ಯಾವತ್ತು ಬದಲಾಗಲ್ಲ ಅಂತ.
ಆದ್ರೆ ಇಲ್ಲಿ ಪ್ರಜಾಕೀಯ ಹೇಳುತ್ತೆ ಹೌದು ಇಲ್ಲಿ ದೇಶ ಬದಲಾಗಲ್ಲ, ಆದ್ರೆ ಜನರು ಬದಲಾಗಬೇಕು, ಜನರು ಯಾವಾಗ ಬದಲಾಗ್ತಾರೆ ಆಗ ದೇಶ ಬದಲಾಗುತ್ತೆ ಅಂತ ಹೇಳುತ್ತೆ. ಮತ್ತು ಯಾವುದೇ ರಾಜಕಾರಣಿಗೂ ಜನಕ್ಕಂದ್ರೆ ಭಯ ಇಲ್ಲ, ಯಾಕಂದ್ರೆ ನಾವ್ ಏನನ್ನು ಪ್ರಶ್ನೆ ಮಾಡ್ತಿಲ್ಲ, ಅವ್ರನ್ನ ಪ್ರಶ್ನೆ ಕೇಳಿದ್ರೆ ಅವ್ರು ನಮ್ಮನ್ನ ಏನ್ ಮಾಡ್ಬಿಡ್ತಾರೆ ಅನ್ನೋ ಭಯ ಇದೆ. ಇಲ್ಲಿ ನಾವುಗಳು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನ್ ಗೊತ್ತಾ, ಪ್ರಜಾಕೀಯ ಏನ್ ಹೇಳುತ್ತೆ ಗೊತ್ತಾ, ರಾಜಕಾರಣಿಗಳು ಬೇರೆ ಗ್ರಹದಿಂದ ಬಂದವರಲ್ಲ, ಅವರು ನಮ್ಮ ಸಮಾಜದಿಂದಲೇ ಬಂದವರು ಅಂತ. ನಾವು ಹಣಕ್ಕಾಗಿ ಹೋಟ್ ಹಾಕಿದ್ರೆ ಅವರು ಹಣಕ್ಕಾಗಿ ಕೆಲಸ ಮಾಡುವ ನಾಯಕ ಆಗ್ತಾನೆ. ನಾವು ಜಾತಿಗೆ ಹೋಟ್ ಹಾಕಿದ್ರೆ ಜಾತಿ ರಾಜಕೀಯ ಬರುತ್ತೆ, ನಾವು ಧರ್ಮಕ್ಕೆ ಹೋಟ್ ಹಾಕಿದ್ರೆ ಧರ್ಮದ ಜಗಳ ಹೆಚ್ಚಾಗುತ್ತೆ. ನಾವು ಯಾವಾಗ ಅಭಿವೃದ್ಧಿಗೆ ಹೋಟ್ ಹಾಕಿದ್ರೆ ಆಗ ಮಾತ್ರ ಅಭಿವೃದ್ಧಿಯಾಗುತ್ತೆ, ದೇಶ ಬದಲಾಗುತ್ತೆ ಅಂತ ಹೇಳ್ತಿದೆ ಪ್ರಜಾಕೀಯ. ಪ್ರಜಾಕೀಯ ಹೇಳೋದು ಇದೆ, ಇಲ್ಲಿ ಇರೋ ವಾರ್ಶಿಪ್ ಬೇಡ, ಲಾಜಿಕಲ್ ಥಿಂಕಿಂಗ್ ಬೇಕು ಅಂತ. ಇಲ್ಲಿ ನಮ್ಮ ನಾಯಕ ತಪ್ಪೇ ಮಾಡಲ್ಲ ಅನ್ನೋ ಅಂಧಭಕ್ತಿ ಬೇಡ, ತಪ್ಪು ಮಾಡಿದ್ರೆ ಪ್ರಶ್ನೆ ಮಾಡುವ ಧೈರ್ಯ ಬೇಕು ನಮ್ಗೆ, ಯಾಕೆಂದ್ರೆ ಪ್ರಶ್ನೆ ಮಾಡುವ ಪ್ರಜೆ ಇರುವ ದೇಶವೇ ಬಲವಾದ ದೇಶ ಆಗುತ್ತೆ. ಮತ್ತೆ ಒಂದೇ ದಿನದಲ್ಲಿ ಬದಲಾವಣೆ ಬರಲ್ಲ, ಒಂದು ಚುನಾವಣೆಯಲ್ಲಿ ಕರ್ನಾಟಕ ಸ್ವರ್ಗ ಆಗಲ್ಲ, ಆದ್ರೆ ಒಂದು ಒಳ್ಳೆಯ ಯೋಚನೆ, ಒಂದು ಒಳ್ಳೆಯ ಪ್ರಶ್ನೆ, ಒಂದು ಒಳ್ಳೆಯ ಪ್ರಜೆ 1000 ಜನರನ್ನ ಬದಲಾಯಿಸಬಹುದು. ಇವತ್ತಿನ ಯುವಕರು ನಾವು ಸ್ವಂತ ಕಾಲಿನ ಮೇಲೆ ನಿಂತ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಇವತ್ತು ರೀಲ್ಸ್ ಮಾಡ್ತಿದ್ದಾರೆ, ಮ್ಯೂಸ್ ಮಾಡ್ತಿದ್ದಾರೆ, ಡಿಬೇಟ್ಸ್ ಮಾಡ್ತಿದ್ದಾರೆ. ಅದೇ ಎನರ್ಜಿನ ನಮ್ಮ ದೇಶಕ್ಕೆ ಬಳಸ್ಬಿಟ್ರೆ ಯುವಕರು ಏನಾಗುತ್ತೆ, ಒಂದು ವಾರ್ಡ್ ಬದಲಾಗುತ್ತೆ, ಒಂದು ತಾಲೂಕು ಬದಲಾಗುತ್ತೆ, ಒಂದು ಕರ್ನಾಟಕ ಬದಲಾಗುತ್ತೆ. ಸೊ ಇಲ್ಲಿ ಪ್ರಜಾಕೀಯ ಅಂದ್ರೆ ಕೇವಲ ಉಪೇಂದ್ರ ಅವರು ಮಾತ್ರ ಅಲ್ಲ, ಪ್ರಜಾಕೀಯ ಅಂದ್ರೆ ಒಬ್ಬ ಆಟೋ ಡ್ರೈವರ್ ಧೈರ್ಯವಾಗಿ ಪ್ರಶ್ನೆ ಮಾಡೋದು, ಒಬ್ಬ ವಿದ್ಯಾರ್ಥಿ ಕರಪ್ಷನ್ ವಿರುದ್ಧ ಮಾತನಾಡೋದು, ಒಬ್ಬ ರೈತ ತನ್ನ ಹಕ್ಕಿಗೆ ನಿಲ್ಲೋದು, ಒಬ್ಬ ಸಾಮಾನ್ಯ ಮನುಷ್ಯ ನಾನು ಬದಲಾಯಿಸ್ತೀನಿ ಅನ್ನೋ ನಿರ್ಧಾರ ಮಾಡೋದು. ಇವತ್ತು ಒಬ್ಬ ಸಾಮಾನ್ಯ ಮನುಷ್ಯನಲ್ಲಿ ಅಂತ ಒಂದು ಯೋಚನೆ ಮಾಡಿದೆ ಅಂತಂದ್ರೆ ಅದು ಪ್ರಜಾಕೀಯದ ಯಶಸ್ಸು ಅಂತ ಹೇಳ್ಬೋದು. ಇವತ್ತು ಉಪೇಂದ್ರ ಅವರು ಪಕ್ಷ ಕಟ್ಟಿ ಅವರೇ ತಪ್ಪು ಮಾಡ್ತಿದ್ದಾರೆ ಅಂತ ಗೊತ್ತಾದಾಗ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮಗೆ ಯಾಕಿದೆ ಅಂತಂದ್ರೆ ಅದು ಪ್ರಜಾಕೀಯದಿಂದ ಮಾತ್ರ. ಇಲ್ಲಿ ಉಪೇಂದ್ರ ಅವರು ಕೆಲಸಗಾರ ಅಷ್ಟೇ, ಪ್ರಜಾಕೀಯದ ನಿಜವಾದ ಮಾಲೀಕರು ನಾವುಗಳು, ಅದೇ ನಿಜವಾದ ರೆವ್ಯುಲೇಷನ್. ಅದಕ್ಕೆ ಉಪೇಂದ್ರ ಅವರು ಮತ್ತೆ ಮತ್ತೆ ಹೇಳ್ತಾರೆ, ಪ್ರಜಾಕೀಯ ಅಂದ್ರೆ ನಾನಲ್ಲ, ಪ್ರಜಾಕೀಯ ಅಂದ್ರೆ ನೀವುಗಳು. ಏಕೆಂದ್ರೆ ಒಬ್ಬ ಉಪೇಂದ್ರ ಬಂದ್ರೆ ಸಿನಿಮಾ ಹಿಟ್ ಆಗ್ಬಹುದು, ಆದ್ರೆ ಲಕ್ಷಾಂತರ ಜಾಗೃತ ಪ್ರಜೆಗಳು ಬಂದ್ರೆ ಕರ್ನಾಟಕವೇ ಹಿಟ್ ಆಗುತ್ತೆ. ಇಲ್ಲಿ ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷದ ಸೃಷ್ಟಿಕರ್ತ ಅಷ್ಟೇ, ಅಲ್ಲಿ ಕೆಲಸ ಮಾಡಬೇಕಾಗಿರೋದು, ಮಾಡಿಸಬೇಕಾಗಿರೋದು ನಾವುಗಳು ಅಂದ್ರೆ ಪ್ರಜೆಗಳು. ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅಲ್ಲ, ಪ್ರಜಾಕೀಯ ಅಂದ್ರೆ ನಾವುಗಳು. ಇದನ್ನ ನೀವು ಯಾವಾಗ ಅರ್ಥ ಮಾಡ್ಕೊಳ್ತೀರಾ ಆಗ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ಒಬ್ಬ ಸಾಮಾನ್ಯ ಕೆಲಸಗಾರರು ಬರ್ತಾರೆ, ಉತ್ತಮ ಪ್ರಜಾಕೀಯ ಪಕ್ಷ ಆಡಳಿತಕ್ಕೆ ಬರುತ್ತೆ. ಸೊ ಇದು ನಿಜವಾದ ಪ್ರಜಾಕೀಯ ಅಂತಂದ್ರೆ. ಜೈ ಪ್ರಜಾಕೀಯ.